ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತು ನಾನು ನಮ್ಮ ಮಾವರ ಮನೆಗೆ ಹೊರಟಿದ್ದೆ. ಯಾಕಪ್ಪ ನಮ್ಮ ಮಾವರ ಮನೆಗೆ ಹೊರಟಿದ್ದೀನಿ ಅಂದರೆ, ಇವತ್ತು ಮನೆ ಗೃಹ ಪ್ರವೇಶ ಆಯಿತು ಅವ್ರ ಮನೆಯದು. ಈಗ ತಿಂಗಳಾಯಿತು ಅವ್ರ ಮನೆ ಗೃಹ ಪ್ರವೇಶ ಆಗಿಬಿಟ್ಟು. ತಿಂಗಳು ಪೂಜೆ ಮಾಡ್ತಾಯಿದ್ದಾರೆ ಅವರು. ತಿಂಗಳು ಕಟ್ರ ಅಂತ ಅಂತಾರೆ ನಮ್ಮ ಕಡೆ. ತಿಂಗಳು ಪೂಜೆ ಮಾಡ್ತಾರೆ. ತಿಂಗಳಾಗೋವರೆಗೂ ಮನೆಯೊಳಗೆ ಒಗ್ಗರಣೆ ಹಾಕೋದು ಆಗಲಿ, ಮತ್ತು ಏನಪ್ಪ ಹೋಳಿಗೆ ಏನಾದರೂ ಕರಿಯೋದು ಆ ಥರ ಏನೂ ಮಾಡಲ್ಲ. ನಮ್ಮ ಕಡೆ ಆ ಥರ ಇದೆ. ಈ ತಿಂಗಳಾದಮೇಲೆ ಕರ್ಗಡ್ಬು ಮಾಡಿಬಿಟ್ಟು ಬೀದಿ ಜನಕ್ಕೆ, ನಮ್ಮ ಏರಿಯಾದಲ್ಲಿರೋರು ಅವ್ರಿಗೆಲ್ಲ ಕರೆದ್ಬಿಟ್ಟು ಊಟ ಹಾಕ್ತಾರೆ. ಇವತ್ತು ಆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇವತ್ತು ನಾಳೆಗೆ ತಿಂಗಳಾಗುತ್ತೆ. ತಿಂಗಳಿಗೆ ಒಂದಿನ ಕಡಿಮೆ ಮಾಡಿಬಿಟ್ಟು ಮಾಡೋವಂಥದ್ದು. ಇವತ್ತೆಲ್ಲ ಅಡುಗೆ ಮಾಡಿಬಿಟ್ಟು ನಮ್ಮ ಬೀದಿಯವ್ರನ್ನೆಲ್ಲ ಕರೆದ್ಬಿಟ್ಟು, ನೆಂಟರಷ್ಟನ್ನು ಕರೆದ್ಬಿಟ್ಟು ಮತ್ತೆ ಒಂದು ಸರ್ತಿ ಊಟ ಹಾಕ್ತಾರೆ ತಿಂಗಳಾದಮೇಲೆ. ಅಲ್ಲಿವರೆಗೂ ನಾನ್ ವೆಜ್ ಏನು ಮಾಡೋದಿಲ್ಲ ತಿಂಗಳಾಗೋವರೆಗೂ. ಹಾಗಾಗಿ ಇವತ್ತು ಸ್ವೀಟ್ ಮಾಡ್ತಾರೆ, ಹೋಳಿಗೆ ಮಾಡ್ತಾರೆ, ಅದೇ ಕರ್ಗಡ್ಬು. ಅಲ್ಲಿ ಹೊರಟಿದ್ದೀವಿ ನಾವೆಲ್ಲರೂ. ಅಲ್ಲೇ ಸೇರ್ಕೊಂಡು ಅಡುಗೆ ಮಾಡೋದು ಅಂತ. ತುಂಬ ಅಡುಗೆ ಮಾಡೋದಿರುತ್ತೆ, ತುಂಬ ಜನಕ್ಕೆ ಮಾಡಬೇಕಲ್ಲ, ಹಂಗಾಗಿ ತುಂಬ ಅಡುಗೆ ಮಾಡೋದು. ಅವ್ರ ಮನೆಗೆ ಬಂದ್ವಿ. ಈ ಥರ ಸಿಂಪಲಾಗಿ ಪೂಜೆ ಮಾಡಿದರು. ಚೆನ್ನಾಗಿ ಕಾಣ್ತಾಯಿದೆ ಪೂಜೆ ಮಾಡಿರೋದು. ಏನೇ ಅಂದರೂ ದೇವ್ರ ಮೇಲೆ ದೀಪ ಹಚ್ಚಿದ್ರೆ ಒಂದು ಲಕ್ಷಣ ಅಲ್ವಾ. ನೋಡಿ, ನಮ್ಮ ಅಕ್ಕ ಏನೋ ಮಾಡ್ತಾಯಿದ್ರು, ನಾನು ವೀಡಿಯೋ ಮಾಡ್ತಾಯಿದ್ದೆ. ಒಳಗಿಂದ ವೀಡಿಯೋ ಮಾಡ್ಕೊಂಬರ್ತಾಯಿದ್ದೆ. ಅಷ್ಟೊತ್ತಿನ ನಮ್ಮ ಅಕ್ಕ ಏನೋ ಮಾಡ್ತಾಯಿದ್ರು. ನಾನು ಬಂದ ತಕ್ಷಣ ಅಯ್ಯೋ ಮೊಬೈಲ್ ಇಟ್ಕೊಂಬಿಡ್ತಾಳೆ, ನಾವು ಏನು ಮಾಡೋಂಗಿಲ್ಲ, ಎಲ್ಲದನ್ನು ತೆಗಿತಾ ಇರ್ತಾಳೆ ಅಂತ ನಗಾಡ್ತಾಯಿದ್ರು. ತಮಾಷೆ ಮಾಡ್ಕೊಂಡು ಎಲ್ಲರೂ ಕಾಲು ಎಳ್ಕೊಂತ ತಮಾಷೆ ಮಾಡ್ತಾಯಿದ್ವಿ. ಇಲ್ಲೆಲ್ಲ ಹೂರ್ಣ ರುಬ್ತಾ ಇದ್ದಾರೆ. ಊರಿಂದ ಬಂದು ನೆಂಟರಿಗೆ ಊಟ ಬಡಿಸ್ತಾ ಇದ್ದಾರೆ. ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ. ಎಲ್ಲ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡಾಗ ಅದೊಂಥರ ಖುಷಿ ಅಲ್ವಾ ಫ್ರೆಂಡ್ಸ್. ಎಲ್ಲರೂ ಸೇರ್ಕೊಂಡಾಗ ಖುಷಿಯಾಗಿ ನಗಾಡ್ಕೊತ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ, ಎಷ್ಟು ಕೆಲಸ ಮಾಡಿದ್ವಿ ಅನಿಸೋದೇ ಇಲ್ಲ. ಅಷ್ಟು ಖುಷಿಯಾಗಿ ನಮ್ಮ ಫ್ಯಾಮಿಲಿಯಲ್ಲಿ ನಾವೆಲ್ಲ ಸೇರ್ಕೊಂಡ್ಬಿಟ್ರೆ ಹೀಗೆ ಖುಷಿಯಾಗಿ ಅವ್ರ ಕಾಲು ಎಳಿತಾ ಇವ್ರ ಕಾಲು ಎಳಿತಾ ನಗಾಡ್ತಾ ಖುಷಿಯಾಗಿ ಮಾಡ್ತಾಯಿರ್ತೀವಿ. ಬೇಜಾರು ಅನಿಸೋದೇ ಇಲ್ಲ. ನಾವು ಕೂಡ ಹಂಗೆ ಇದ್ದೀವಿ, ಅವರು ಕೂಡ ಹಾಗೆ ಇದ್ದಾರೆ. ನಮ್ಮ ಮನೆ ಬರೋ ನೆಂಟರು ಸಮೇತ ಹಂಗೆ ಇದ್ದಾರೆ. ಎಲ್ಲರೂ ನಮ್ಮ ಜೊತೆ ಸೇರ್ಕೊಂಡು ಅವರು ತಮಾಷೆ ಮಾಡ್ಕೊಂಡು ಕೆಲಸ ಮಾಡ್ಕೊತಾ ಇದ್ವಿ. ಹೀಗಾಗಿ ಕೆಲಸ ಮಾಡಿದ್ದೇ ಗೊತ್ತಾಗಲಿಲ್ಲ. ಎಲ್ಲರೂ ಸೇರ್ಕೊಂಡು ಖುಷಿಯಾಗಿ ಏನೇ ಅಂದರೂ ನಮ್ಮ ಫ್ಯಾಮಿಲಿಯವ್ರ ಜೊತೆ ಮತ್ತು ಇಲ್ಲಿ ಹೋಳ್ಗೆ ಸಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ವಿ. ಎಲ್ಲ ಕರೆಂಟ್ ಬೇರೆ ಹೋಗಿತ್ತು. ಕರೆಂಟ್ ಬರೋ ತನಕ ಕಾದಿದ್ದು ಅಡುಗೆ ಮಾಡಿದ್ದಾಯಿತು. ಅವತ್ತು ಹಳ್ಳಿ ಆಗಿರೋದ್ರಿಂದ ಪದೇ ಪದೇ ಕರೆಂಟ್ ಅಂದರೂ ತೆಗಿತಾನೇ ಇರ್ತಾರೆ. ನೋಡಿ, ಇಲ್ಲೆಲ್ಲ ಹೋಳ್ಗೆ ಸಾಂಬಾರೇ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ. ಹೋಳ್ಗೆ ಸಾಂಬಾರು ಅಂತೂ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ಕರ್ಗಡ್ಬು ಮಾಡ್ತಾಯಿದ್ರು. ತುಂಬ ಹೋಳ್ಗೆ ಆಗಿರೋದ್ರಿಂದ ಬೆಳಗ್ಗೆಯಿಂದ ಮಾಡಿದ್ವಿ ಸಂಜೆವರೆಗೂ. ಎಷ್ಟೊಂದು ಜನ ಸೇರ್ಕೊಂಡು ಎಲ್ಲ ಮಾಡ್ತಾಯಿದ್ದೀವಿ ನೋಡಿ. ಇನ್ನೂ ಈ ಕಡೆ ಸ್ವಲ್ಪ ಜನ ಕೂತಿದ್ರು. ತುಂಬ ಅಡುಗೆ ಆಗಿರೋದ್ರಿಂದ ತುಂಬ ಲೇಟೇ ಆಯಿತು. ಬೆಳಗ್ಗೆಯಿಂದ ಮಾಡಿದ್ವಿ ಹೋಳಿಗೆ. ಚೆನ್ನಾಗಿತ್ತು. ನಮ್ಮ ಮಾವ ಇವರು ಹೋಳಿಗೆ ಕರಿತಾಯಿದ್ರು. ಯೂಟ್ಯೂಬರ್ ಬಂದಿದ್ದಾರೆ, ನನಗೆ 1000 ರೂಪಾಯಿ ಕೊಡಬೇಕು, ನಾನೆಲ್ಲ ಹೋಳಿಗೆ ಕರ್ಕೊಡ್ತಾಯಿದ್ದೀನಿ, ನಿಂಗೆ 200 ರೂಪಾಯಿ ಕೊಡ್ತೀನಿ ನಿನಗೆ ಅಂತ ಹೇಳ್ತಾಯಿದ್ರು. ಆಯ್ತು ಕೊಡೋಣ ಅಂತ ಹೇಳ್ತಾಯಿದ್ವಿ. ನಮ್ಮ ಮಾವ ಇದ್ದರೆ ಒಂಥರ ಖುಷಿಯಾಗಿರುತ್ತೆ, ತಮಾಷೆ ಮಾಡ್ತಾಯಿರ್ತಾರೆ, ಎಲ್ಲ ಕೆಲಸದಲ್ಲೂ ಭಾಗಿಯಾಗ್ತಾರೆ. ಹಂಗಾಗಿ ನಮ್ಮ ಮಾವ ಅಂದರೆ ಸ್ವಲ್ಪ ನಮಗೆ ಭಾಳ ಇಷ್ಟ ಆಗ್ತಾರೆ. ನಮ್ಮ ಅಕ್ಕ ಒಂದು ಕಡೆ ಕೆಲಸ ಮಾಡ್ತಾಯಿದ್ದಾರೆ, ಇಲ್ಲೊಬ್ಬರು ಕೂತಿದ್ದಾರೆ. ಇವ್ರನ್ನ ಮತ್ತೆ ಇವರು ಕೂತ್ಕೊಂಡು ಮಾತಾಡ್ತಾಯಿದ್ದಾರೆ. ಮನೆ ತುಂಬ ಜನ ಇರೋದ್ರಿಂದ ಖುಷಿ ಅಂದರೆ ತುಂಬ ಖುಷಿಯಾಗಿತ್ತು. ನನಗಂತೂ ತುಂಬ ಈ ಥರ ಎಲ್ಲ ಒಟ್ಟಿಗೆ ಸೇರ್ಕೊಂಡಾಗ ಖುಷಿಯಾಗಿರೋಕ್ಕೆ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ನಗಾಡ್ಕೊತ ಖುಷಿಯಾಗಿ ಎಷ್ಟು ಕೆಲಸ ಮಾಡಿದ್ವಿ ಅನ್ನೋದೇ ಗೊತ್ತಾಗಲ್ಲ. ಆ ಥರ ಎಲ್ಲ ನಮ್ಮ ಫ್ಯಾಮಿಲಿಯವರೇ ಎಲ್ಲರೂ. ಹಾಗಾಗಿ ನೋಡಿ ಯಾವ ರೀತಿ ಖುಷಿಯಾಗಿ ಮಾತಾಡ್ಕೊತ ಕೆಲಸ ಮಾಡಿದ್ದೇ ಗೊತ್ತಾಗಲಿಲ್ಲ ಅಂತೀನಲ್ಲ, ಹಾಗೆ ಆಯಿತು. ಸಂಜೆ ಎಲ್ಲ ಅಡುಗೆ ಮಾಡಿ ಆಯಿತು. ಸಂಜೆ ಎಲ್ಲ ಊಟಕ್ಕೆ ಬಂದರು ಜನ ಎಲ್ಲ. ತುಂಬ ಜನ ಊಟಕ್ಕೆ ಬಂದಿದ್ದರು. ನಾವು ಊಟ ಬಡಿಸ್ತಾ ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ ನನಗೆ. ಹಂಗೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಊಟ ಬಡಿಸ್ತಾಯಿದ್ವಿ, ನೀಟಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ.
ಹಂಗೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಜನ ಎಲ್ಲ ಊಟ ಮಾಡ್ಕೊಂಡು ಹೋಗಾದ್ಮೇಲೆ ಲಾಸ್ಟ್ 10:30 11 ಗಂಟೆ ಆಗಿತ್ತು. ಆವಾಗ ನಮ್ಮ ಮನೆಯವರು, ಮಾವನ ಮಗ, ನಮ್ಮ ಮನೆಯವರು ಊಟ, ನಮ್ಮ ಪಕ್ಕದ ಮನೆ ಹುಡುಗ ಎಲ್ಲ ಇಲ್ಲಿ ಊಟ ಮಾಡ್ತಾ ಕೂತಿದ್ರು. ನೋಡಿ ಎಲ್ಲ ಬೀದಿ ಜನ ಎಲ್ಲ ಇನ್ನೂ ಊಟ ಮಾಡ್ತಾನೆ ಇದ್ದಾರೆ. 10:30 11 ಗಂಟೆ ಆಯಿತು. 11 ಗಂಟೆ ಆದ್ರೂ ಇನ್ನೂ ಊಟ ಮಾಡ್ತಾಯಿದ್ರು. ನಮ್ಮ ಮಾವನ ಮಗ ಕೈ ತೋರಿಸ್ತಾ ಇದ್ದಾನೆ, ನಂದು ವಿಡಿಯೋ ಮಾಡಂಟಿ ಅಂತ ಹೇಳ್ತಾ ಇದ್ದ. ಹಾಗಾಗಿ ಹೌದು ಮತ್ತು ನೆಕ್ಸ್ಟ್ ಡೇ ವಿಡಿಯೋ ಇದು. ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇರೋದು. ಇವತ್ತು ಕೂಡ ನಮ್ಮ ಅವ್ರ ಮನೆಗೆ ಹೋಗ್ತಿದ್ದೀವಿ. ಯಾಕಪ್ಪ ಅಂತಂದ್ರೆ ಮತ್ತು ಇವತ್ತು ನೆನ್ನೆ ಸ್ವೀಟ್ ಆಯಿತು, ಹೋಳಿಗೆ ಎಲ್ಲ ಮಾಡಿ ಜನಕ್ಕೆಲ್ಲ ಕರೆದು ಊಟ ಹಾಕಾಯಿತು. ಈಗ ನಮ್ಮ ಮನೆಯವರಿಗೆ ಅಂತಲೇ ನಾವು ನಾನ್ ವೆಜ್ ಅಡುಗೆ ಮಾಡೋಣ ಅಂತ ಹೊರಟಿದ್ದೀವಿ. ತಿಂಗಳಿಂದ ಅವ್ರ ಮನೆಯಲ್ಲೂ ಏನೂ ಮಾಡಿಲ್ವಲ್ಲ, ಹಾಗಾಗಿ ಇವತ್ತೆಲ್ಲ ನಾವೆಲ್ಲ ಇರೋದ್ರಿಂದ, ನೆಂಟರಿಷ್ಟ್ರಿಗೆ ಇರೋದ್ರಿಂದ ನೆಂಟ್ರಿಗೂ ಆಗುತ್ತೆ, ಮನೆಯವ್ರಿಗೂ ಆಗುತ್ತೆ, ಮತ್ತು ಅವ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನ್ ವೆಜ್ ಅಡುಗೆ ಮಾಡ್ತಾಯಿದ್ದೀವಿ. ಹಾಗಾಗಿ ಮತ್ತು ನಾವು ಅಲ್ಲಿಗೆ ಹೋಗಿದ್ದೀವಿ. ನೆಕ್ಸ್ಟ್ ಡೇ ವಿಡಿಯೋ ಇವತ್ತು. ನೋಡೋಣ ಹೆಂಗಿರುತ್ತೆ ಇವತ್ತು, ಯಾವ ಥರ ವಿಡಿಯೋ ಇರುತ್ತೆ ಏನು ಅಂತ ನೋಡೋಣ. ಬನ್ನಿ ಹೋಗೋಣ. ಮತ್ತು ನೋಡಿ ಚಿಕನ್ ಮಟನ್ ಎಲ್ಲ ನಾನ್ ವೆಜ್ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಎಲ್ಲರೂ. ನೋಡಿ ಫ್ರೆಂಡ್, ನಮ್ಮ ಅತ್ತೆ ಹಾಡು ಹೇಳ್ತಿದ್ದಾರೆ. ಅವ್ರ ಹೆಸರು ಪಾರ್ವತಿ, ಹಂಗಾಗಿ ಇವರು ಪಾರು ಅಂತ ಹಾಡು ಹೇಳ್ತಾ ಇದ್ದಾರೆ. ಎಲ್ಲ ರೊಟ್ಟಿ ಮಾಡ್ತಾ ಇದ್ದಾರೆ. ಯಾಕೆ ರೊಟ್ಟಿ ಮಾಡ್ತಿದ್ದಾರೆ ಅಂದರೆ ಇವತ್ತು ಚಿಕನ್ ಸಾಂಬಾರು ಮಾಡಿದ್ದಾರೆ, ಚಿಕನ್ ಗ್ರೇವಿ ಮಾಡಿದ್ದಾರೆ. ನೆಂಟರಿಗೆ ಬಾಡ್ ಊಟ ಮಾಡಾಕ್ತಾ ಇದ್ದೀವಿ. ಚಿಕನ್ ಮಟನ್ಗೆ ಎಷ್ಟು ಶ್ರಮ ಪಡ್ತಿದ್ದಾರೆ ನೋಡಿ ಫ್ರೆಂಡ್. ಚಿಕ್ಕಮ್ಮ, ನೀನು ತುಂಬ ಶ್ರಮ ಪಡ್ತಿದೀಯಾ. ನೀವು ಬನ್ನಿ, ಚಿಕನ್ ಸಾಂಬಾರು ಊಟ ಮಾಡೋಣ. ಮತ್ತು ಮಟನ್ ಸಾಂಬಾರು ಇದೆ. ನೆನ್ನೆ ಹೋಳಿಗೆ ಎಲ್ಲ ಮಾಡಿದ್ವಿ. ನೆನ್ನೆ ಹೋಳಿಗೆ ಎಲ್ಲ ಖಾಲಿ ಆಯಿತು. ಹಂಗಾಗಿ ಇವತ್ತು ನೆಕ್ಸ್ಟ್ ಡೇ ಮತ್ತೆ ನಾವು ರೊಟ್ಟಿ, ಚಿಕನ್ ಗ್ರೇವಿ ಮತ್ತು ಚಿಕನ್ ಸಾಂಬಾರು ಮುದ್ದೆ ಎಲ್ಲ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡು ರೊಟ್ಟಿ ಮಾಡ್ತಿದ್ದಾರೆ. ಪಾಪ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ರೊಟ್ಟಿ ಮಾಡಿ ಮಾಡಿ. ಇವ್ರದ್ದು ಸಂಜೆ ಪ್ರೋಗ್ರಾಮ್ ಇದೆ, ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅವ್ರದ್ದು. ಸಂಜೆ ಸ್ವಲ್ಪನೇ ಇದೆ, ಜಾಸ್ತಿ ಇಲ್ಲ, ಸ್ವಲ್ಪ. ನೆನ್ನೆ ಎಲ್ಲ ಹೋಳಿಗೆ ತಿಂದು ಸಾಕಾಗಿ ಇವತ್ತು ಚಿಕನ್ ಸಾಂಬಾರಿಗೆ ರೊಟ್ಟಿ. ಮೇನ್ ಕುಕ್ ಇವರೇ, ಮತ್ತೆ ಕುಕ್ ನಮ್ಮನೆ ಮೇನ್ ಕುಕ್ ಇವರೇ. ಹಿಂಗೆ ಎಡಿಟ್ ಮಾಡಲ್ಲ, ಹಿಂಗೆ ಹಾಕೋದು ನಾನು. ಎಡಿಟ್ ದೊಡ್ಡಮ್ಮ, ಏನಾರು ಮಾತಾಡು. ಚಾ ಕುಡ್ದು. ಇದು ಯಾವುದೋ ಹಾಸ್ಟೆಲ್ ಸ್ನೇಹಿತರೆ, ಇದು ಮನೇಲಿ ಅಡುಗೆ ಮಾಡ್ತಾ ಇರೋದು. ಇವರೆಲ್ಲ ಭಟ್ರು ಅನ್ಕೊಂಡ್ರೆ ಖಂಡಿತವಾಗ್ಲಲ್ಲ ನಮ್ಮ ಮನೆ ಜನ. ನಮ್ಮ ಮನೆ ಜನನೇ. ನಾವು ಅಷ್ಟೊಂದು ಜನ ಇದ್ದೀವಿ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಸೇರ್ಕೊಂಡ್ರೆ ಇದೇ ರೀತಿ ಹಬ್ಬ ಆಗ್ತಾ ಇರುತ್ತೆ ನಮ್ಮದು. ನೋಡಿ ಹೆಂಗೆ ಹಿಟ್ಟು ತೆಗಿತಾ ಇದ್ದಾರೆ. ಅವ್ರ ಮೇನ್ ಕುಕ್ಕು. ರೀ ಇಲ್ಲಿ ನೋಡು, ಅದಕ್ಕೆ ಅಜ್ಜ ಯಾರ್ದು ಎಲ್ಲಮ್ಮ ವಾ ಇಲ್ಲಿ ನೋಡಮ್ಮ.
ನಮ್ಮ ಮನೆಯವ್ರ ಬರ್ತಡೇ ಕೂಡ ಇತ್ತು. ಅವತ್ತು ನಾನು ಮನೆಯಲ್ಲೇ ಕೇಕ್ ಮಾಡಿಬಿಟ್ಟು ಚಿಕ್ಕದಾಗಿ ಅವರಿಗೆ ಸೆಲೆಬ್ರೇಷನ್ ಮಾಡಿಸಿದ್ವಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.